ಹಾಯ್ ಹಲೋ ನಮಸ್ತೆ ಸಲಾಮ್ ಆದಾಮ್ ಸಸ್ರಿಯಾಕಾಲ್ ವೀಕ್ಷಿಸ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಟಾಕ್ ಟೈಮ್ ವಿತ್ ಟೀಮ್ ಕ್ರಾಶ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಮ್ಮ ಶ್ರೇಯಾ ದಾಸ್. ಸೊ ಇವತ್ತು ಇದೇ ಬರುವಂತಹ ಫೆಬ್ರವರಿ 2ಕ್ಕೆ ರಾಜ್ಯಾದ್ಯಂತ ಅದ್ದೂರಿಯಾಗಿ ಕ್ರಶ್ ಎನ್ನುವಂತಹ ಸಿನಿಮಾ ಥಿಯೇಟರ್ಸ್ಗಳಿಗೆ ಅದ್ದೂರಿಯಾಗಿರುವಂತಹ ಎಂಟ್ರಿಯನ್ನು ಕೊಡ್ತಾ ಇದೆ. ಸೊ ಕ್ರಶ್ ಅಂದ ತಕ್ಷಣ ಕ್ರಶ್ ಹೆಸರೇ ಒಂಥರ ಯುನೀಕ್ ಆಗಿದೆ, ಕ್ಯೂಟ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಇವತ್ತು ಕ್ರಶ್ ಟೀಮ್ನ ಎಂಟೈರ್ ಟೀಮ್ ನಮ್ಮೊಂದಿಗಿದ್ದಾರೆ. ಪ್ರೊಡ್ಯೂಸರ್, ಡೈರೆಕ್ಟರ್, ನಾಯಕ ನಟ, ಆರ್ಟಿಸ್ಟ್, ಎಂಟೈರ್ ಟೆಕ್ನಿಕಲ್ ಟೀಮ್ ಇವತ್ತು ನಮ್ಮೊಂದಿಗಿದ್ದಾರೆ. ಸೊ ಅವರೊಂದಿಗೆ ಸವಿ ಮಾತುಗಳನ್ನ ಆಡುವಂತಹ ಸಮಯ, ಚಿಟ್ಚಾಟ್ಗಳನ್ನ ಮಾಡುವಂತಹ ಸಮಯ. ನಾನಂತೂ ಫುಲ್ ಆನ್ ಕುತೂಹಲದಿದ್ದೀನಿ. ಸೊ ಈ ಕ್ರಶ್ ಟೀಮ್ ಹೇಗೆ ಶುರು ಆಯಿತು, ಈ ಸಿನಿಮಾ ಹೇಗೆ ಬಂತು, ಎಂಟೈರ್ ಪ್ರಾಸೆಸ್ ಹೇಗಿತ್ತು, ಎಂಟೈರ್ ಜರ್ನಿ ಹೇಗಿತ್ತು, ಇದನ್ನೆಲ್ಲ ಕೇಳುವಂತಹ ಸಮಯ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ರಶ್ ಅನ್ನುವಂದ ತಕ್ಷಣ ನಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಆಗೋದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಫೇಸ್. ಸೊ ಈ ಸಿನಿಮಾದ ಬ್ಯೂಟಿಫುಲ್ ಆಗಿರುವಂತಹ ಫೇಸ್ ದಟ್ಸ್ ನನ್ ಅದರ್ ದೆನ್ ಆಬ್ವಿಯಸ್ಲಿ ಈ ಸಿನಿಮಾದ ನಾಯಕ ನಟ ಮಿಸ್ಟರ್ ಪಂಚಾಕ್ಷರಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ನಮ್ಮ ಸಿನಿಮಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಮಿಸ್ಟರ್ ಪಂಚಿ ಈಸ್ ಆಲ್ರೆಡಿ ಹಿಯರ್. ಆ್ಯಂಡ್ ಹೆಲೋ ಸರ್, ನಮಸ್ಕಾರ. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಆಯ್ತಾ, ಇವರ ಫಸ್ಟ್ ಔಟ್ಲುಕ್ ನೋಡಬೇಕಿದ್ರೆ ಎಂಟೈರ್ ಕರ್ನಾಟಕಕ್ಕೆ ಫಸ್ಟ್ ಆಫ್ ಆಲ್ ಕ್ರಶ್ ಆಗೋದು 100% ಗ್ಯಾರಂಟಿ. ಯಾ 100%. ಅದೇ ಆಗ್ಲೇಬೇಕು ಅಂದ್ರೆ ಸಿನಿಮಾ ಮಾಡಿದ್ವಿ. ಕರೆಕ್ಟ್, ದಟ್ಸ್ ರೈಟ್. ಫ್ಯಾಕ್ಟ್ಸ್ ಆ್ಯಕ್ಚುಲಿ. ಓಕೆ, ಸೊ ಈಗ ವಾಟ್ ಈಸ್ ಆಲ್ ಅಬೌಟ್ ಕ್ರಶ್ ಸರ್? ಸೊ ಈಗ ಸಿನಿಮಾದಲ್ಲಿ ಯಾರಿಗಾದ್ರೂ ಕ್ರಶ್ ಆಗಿರೋದು 100% ಗ್ಯಾರಂಟಿ. ಸೊ ನಿಮಗೆ ಕ್ರಶ್ ಆಗಿರೋದು ಹೀರೋಯಿನ್ ಮೇಲೆಯಾ, ಕ್ಯಾಮ್ರಾಮ್ಯಾನ್ ಮೇಲೆಯಾ, ಡೈರೆಕ್ಟರ್ ಮೇಲೆಯಾ, ಅಥವಾ ಪ್ರೊಡ್ಯೂಸರ್ ಮೇಲೆಯಾ? ವಾಟ್ ಈಸ್ ಕ್ರಶ್? ವಿ ಆರ್ ಇನ್ ಫುಲ್ ಆಫ್ ಕನ್ಫ್ಯೂಷನ್ ಇಲ್ಲಿ. ಸೊ ಟೆಲ್ ಮಿ ಅಬೌಟ್ ಕ್ರಶ್. ಥ್ಯಾಂಕ್ ಯು ಅಷ್ಟೊಂದು ನನ್ನನ್ನು ಹೈಪ್ ಮಾಡಿದ್ದಕ್ಕೆ. ಕ್ರಶ್ ಅಂದರೆ ಇದು ಆ್ಯಕ್ಚುಲಿ ನ್ಯಾಚುರಲ್ ಥಿಂಗ್ ಅಲ್ವಾ? ಇವಾಗ ಅದು ಕ್ಷಣಕ್ಕೂ ಯಾರ ಮೇಲೆ ಇವಾಗ ಟೈಮ್ ಟು ಟೈಮು ನಮಗೆ ಅದು ಕ್ರಶ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಇಲ್ವನ್ನಿ ನೀವು ಕೂಡ ಇಷ್ಟು ಚೆನ್ನಾಗಿದ್ದೀರಾ, ನಾನು ಅವಾಗಲೇ ನಿಮ್ಮ ಮೇಲೆ ನನಗೆ ಕ್ರಶ್ ಆಯಿತು. ನಾಟ್ ಇನ್ ಅ ರಾಂಗ್ ವೇ. ಸೊ ಅದೊಂದು ನ್ಯಾಚುರಲ್ ಥಿಂಗು. ಒಂದು ಗರ್ಲ್ ಆಗಿ ಲೇಡಿ ಆಗಲಿ ಅಂತಲ್ಲ, ಒಂದು ಪ್ರಾಣಿ ಮೇಲೂ ಆಗ್ಬೋದು. ಇವಾಗ ನೋಡಿ ಸಮುದ್ರ ಚೆನ್ನಾಗಿದೆ, ಸಮುದ್ರ ಮೇಲೂ ಒಂದು ಕ್ರಶ್ ಆಯಿತು. ಸೊ ದ್ಯಾಟ್ ಈಸ್ ದ ಥಿಂಗ್. ಸಿನಿಮಾ ಬಗ್ಗೆ ಬಂದರೆ ಕ್ರಶ್ ಅಂತ ನಮ್ಮ ಅಭಿ ಡೈರೆಕ್ಟರ್ ಅವರು ಕ್ರಶ್ ಅಂತ ಟೈಟ್ಲ್ ಹೇಳಿದ್ರು ನನಗೆ ಮುಂಚೆ. ನಾನು ವಾವ್ ಅಂತ ಫೀಲಿಂಗ್ ಬಂತು. ಆಮೇಲೆ ಒನ್ ಲೈನ್ ಸ್ಟೋರಿ ಹೇಳಿದ್ರು. ಸೊ ಆ ಥರ ಹೇಳಿದ ತಕ್ಷಣ ನನಗೆ ಫಸ್ಟ್ ಕ್ರಶ್ ಆಗಿದ್ದು ಅಭಿ ಅವ್ರ ಮೇಲೆ, ಡೈರೆಕ್ಟರ್ ಮೇಲೆ. ಆ ಥರ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸೆಕೆಂಡ್, ನಾನು ಸಿನಿಮಾದಲ್ಲಿ ಯಾರ್ಯಾರ ಮೇಲೆ ಕ್ರಶ್ ಆಗುತ್ತೆ ಅನ್ನೋದು ನೀವು ಸಿನಿಮಾ ನೋಡ್ಬಿಟ್ಟು ಹೇಳ್ಬೇಕಾಗತ್ತೆ. ಸೊ ದ್ಯಾಟ್ ಈಸ್ ದ ಕ್ರಶ್ ಆಲ್ ಅಬೌಟ್. ಆ್ಯಂಡ್ ಒಂದು ಭಾವನೆಗಳ ಒಳಗೊಂಡಿರುತ್ತೆ ಸಿನಿಮಾ. ದಟ್ ಈಸ್ ದ ಕ್ರಶ್. ಓಕೆ, ಸೊ ಕ್ರಶ್ ಬಗ್ಗೆ ಗೊತ್ತಾಯಿತು. ಸೊ ಕ್ರಶ್ ಮೂವಿ ಸಿನಿಮಾದಲ್ಲಿ ಶೂಟಿಂಗ್ ಆಗಬೇಕಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವಿತ್ ದ ಎಂಟೈರ್ ಫ್ಯಾಮಿಲಿ ಆಗಿರ್ಬೋದು? ಬಿಕಾಸ್ ಒನ್ಸ್ ಇಟ್ಸ್ ಅ ಫ್ಯಾಮಿಲಿ ಆಫ್ ಅ ಟೀಮ್, ಅಂದರೆ ಮೂವಿ ಫ್ಯಾಮಿಲಿ ಅಂದ ತಕ್ಷಣ ಅದರ ಬಾಂಧವ್ಯ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಖಂಡಿತವಾಗ್ಲೂ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಇಮೋಷನ್ಸ್ಗಳು ಬೆಳೀತಾ ಇರುತ್ತೆ ಡೇ ಬೈ ಡೇ, ಎವ್ರಿ ಶೂಟ್ ಡೇ ಅಲ್ಲಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವಿತ್ ದ ಎಂಟೈರ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ವಿತ್ ದ ಎಂಟೈರ್ ಟೀಮ್ ಆಫ್ ಕ್ರಶ್? ಎಂಟೈರ್ ಟೆಕ್ನಿಕಲಿ ಕ್ರಶು, ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋಯಿನ್ನು, ಕ್ಯಾಮ್ರಾ ಎಲ್ಲ ಸೇರಿ ಹೇಳಬೇಕು ಅಂದರೆ ಒಂದು ಯೂತ್ ಯಂಗ್ ಟೀಮ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸೊ ತುಂಬ ಲವ್ಲವಿಕಿಂದ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಮೋರ್ ದನ್ ದ್ಯಾಟ್ ನಾವು ಎಂಜಾಯ್ ಮಾಡಿರೋ ಸೀನ್ಗಳು ಸಕಲೇಶ್ಪುರ ಆಗಲಿ, ಮಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಬೋಟ್ ಒಳಗಡೆ ಎಲ್ಲ ಹೋಗಿ ಬಂದಿದ್ದೀವಿ. ಸೊ ಆ ಥರ ಒಂದು ಅನುಭವಗಳು ತುಂಬಾ ಇದೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೆ ಮೊಮೆಂಟ್ ಹೇಳಬೇಕು ಅಂದರೆ ಸಕಲೇಶ್ಪುರದಲ್ಲಿ ಅನುರಾಧ ಭಟ್ ಅವರ ಹಾಡಿರೋ ಹಾಡು ಒಂದೂರಿನಲ್ಲಿ ಅಂತ ಒಂದು ಸಾಂಗ್ ಇದೆ. ಆ ಒಂದು ಸಾಂಗ್ಗೆ ಕೋರಿಯೋಗ್ರಫಿ ನಮ್ಮ ಡೈರೆಕ್ಟ್ರೇ ಮಾಡಿರೋದು. ಅದು ನಾವು ಸಕಲೇಶ್ಪುರ ಘಾಟ್ ಸೆಕ್ಷನಲ್ಲಿ ಬಸ್ ಮೇಲೆಗಡೆ ಕೂತ್ಕೊಂಡು ಮಾಡಿದ್ವಿ. ಅದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್, ಒಂದು ಡಿವೈನ್ ಜರ್ನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆಲ್ಮೋಸ್ಟ್ ಆಮೇಲೆ ಮಂಜುನಾಥ್ ಹೆಗಡೆ ಸರ್, ಅಭಿನಯ ಮೇಡಮ್ ಅವರು, ಒಂದು ಸೀನಿಯರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಅದೊಂದು ನನ್ನ ಖುಷಿ ವಿಚಾರ. ಸೊ ಎಸ್, That was your favorite moment in the entire movie. Okay, fine. So ಅದು ಬಂದ್ಬಿಟ್ಟು ಸಕಲೇಶ್ಪುರದ್ದು ಒಂದು ಬೆಸ್ಟ್ ಮೂಮೆಂಟ್ ಇನ್ ದ ಎಂಟೈರ್. ಓಕೆ, ಮೂಮೆಂಟ್ ಇನ್ನು ಬಹಳನೇ ಇದಾವೆ, ಅದು ಒಂದು ಅದು ದ ಟಾಪ್ ಮೋಸ್ಟ್ ಫೇವ್ರೆಟ್ ಮೂಮೆಂಟ್. ಓಕೆ, ದಟ್ಸ್ ಫೈನ್. ಸೊ ಈ ಸಿನಿಮಾದಲ್ಲಿ ಯು ಆರ್ ಶೇರಿಂಗ್ ಯೋರ್ ಸ್ಕ್ರೀನ್ ವಿತ್ ಯೋರ್ ಹೀರೋಯಿನ್, ದಟ್ಸ್ ನನ್ ಅದರ್ ದನ್ ಪ್ರತಿಭಾ ಅವರು, ಬ್ಯೂಟಿಫುಲ್ ಹೀರೋಯಿನ್ ಆಫ್ ಕ್ರಶ್, ಕರೆಕ್ಟ್ ಅಲ್ವಾ? ಸೊ ಅವರೊಂದಿಗೆ ನೀವು ಸ್ಕ್ರೀನ್ ಶೇರ್ ಮಾಡಬೇಕಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೌ ಕಂಫರ್ಟೇಬಲ್ ವೇರ್ ಯು ವಿತ್ ಹರ್? ಪ್ರತಿಭಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಬೇಸಿಕಲಿ ಡ್ಯಾನ್ಸರ್, ಅವರು ಕೋರಿಯೋಗ್ರಾಫರು ಕೂಡ. ಸೊ ಮುಂಚೆ ನಾವು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು 3 years ಬೇಕಂದ್ರೆ
30 minutes ಒಂದು ಪ್ರೀಮಿಯರ್ ಸೀನ್ ಅಂದರೆ ಮೂವಿ ಮಾಡಿದ್ವಿ. ಸೊ ಅಲ್ಲಿಂದ ನಮ್ಮ ಕೆಮಿಸ್ಟ್ರಿ ಬೆಳೆದೋಗಿತ್ತು ನಮಗೆ. ಸೊ ಹಾಗಾಗಿ ಸಿನಿಮಾ ಮಾಡೋ ಟೈಮಲ್ಲಿ ನಮಗೇನು ಅಷ್ಟೊಂದು ಕಷ್ಟ ಅಂತ ಏನಾಗಲಿಲ್ಲ. ಸೊ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಯಿತು ನಮಗೆ. ಅವಳ ನಾನು ಕಾಲು ಎಳ್ಕೊಂಡು, ಅವಳು ನನ್ನನ್ನು ಕಾಲು ಎಳ್ಕೊಂಡು, ಸೊ ಜಾಲಿಯಾಗಿ ಸಿನಿಮಾ ಮಾಡ್ಕೊಂಡ್ವಿ. ಓಕೆ, ಸೊ ಒಟ್ಟಿನಲ್ಲಿ ಸಿನಿಮಾ ವಾಸ್ ಫನ್ ವೆರಿ ಮಚ್. ಓಕೆ ಫೈನ್. ಸೊ ನಿಮಗೆ ಕ್ರಶ್ ಆಗಿದ್ದು ಗ್ಯಾರಂಟಿ ಆನ್ ದ ಸಿನಿಮಾ. ಬಟ್ ದೆನ್ ನಿಮಗೆ ಕ್ರಶ್ ಮಾಡಿಸಿರೋರು ಈ ಸಿನಿಮಾದ ಮಾಸ್ಟರ್ ಮೈಂಡ್ ಅವ್ರ ಹತ್ರ ಮಾತಾಡಲೇಬೇಕಲ್ವಾ? ಆ್ಯಂಡ್ ಆಸ್ ಯು ಆಲ್ ನೋ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ದ ಮಾಸ್ಟರ್ ಮೈಂಡ್ ಆಫ್ ದಿಸ್ ಸಿನಿಮಾ, ದಟ್ಸ್ ನನ್ ಅದರ್ ದ್ಯಾನ್ ಅಭಿ ಸರ್ ಇಸ್ ವಿತ್ ಅಸ್ ಹಿಯರ್ ಟುಡೇ. ನಮಸ್ಕಾರ ಸರ್. ನಮಸ್ತೆ. ಓಕೆ, ಸೊ ನಿಮ್ಮ ಈ ಥಾಟಿಂದ ಎಂಟೈರ್ ಟೀಮಿಗೆ ಕ್ರಶ್ ಮಾಡಿಸಿದ್ದೀರಾ, ಡೀಪಾಗಿ ಕ್ರೇಜಿಯಾಗಿ ಕ್ರಶ್ ಮಾಡಿಸಿದ್ದೀರಾ. ಇನ್ನು ಕರ್ನಾಟಕಕ್ಕೂ ಕೂಡ ಸದ್ಯದಲ್ಲೇ ಕ್ರಶ್ ಆಗೋದು ಗ್ಯಾರಂಟಿ ಈ ಮೂವಿ ಮೇಲೆ, ಖಂಡಿತವಾಗ್ಲೂ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಕ್ರಶ್ ಬಗ್ಗೆ. ನಿಮಗೆ ಈ ಥಾಟ್ ಹೇಗೆ ಬಂತು? ವಾಟ್ ಈಸ್ ದ ಲಾಜಿಕ್ ಅಬೌಟ್ ಕ್ರಶ್? ಟೆಲ್ ಮಿ ದ ಮೇನ್ ಲಾಜಿಕ್ ಅಬೌಟ್ ದ ಕ್ರಶ್. ಫಸ್ಟ್ ಏನಂದರೆ, ನೀವು ಹೇಳಿದ್ರಿ ಯಾರು ಕ್ರಶ್ ಆಯಿತು. ಫಸ್ಟು ಸ್ಕ್ರಿಪ್ಟ್ ಮೇಲೆ ಕ್ರಶ್ ಆಗಿತ್ತು ನನಗೆ. ಆ್ಯಕ್ಚುಲಿ ಇದು ಮಾಡಬೇಕು ಅಂದಾಗ. ಸೆಕೆಂಡು ನಮ್ಮ ಪ್ರೊಡ್ಯೂಸರ್ ಮೇಲೆ ಕ್ರಶ್. ಯಾಕಂದರೆ ಕ್ರಶ್ನ ತೋರಿಸ್ಬೇಕಂದ್ರೆ ದುಡ್ಡು ಹಾಕ್ಲೇಬೇಕಲ್ಲ. ಓಕೆನಾ? ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಕ್ರಶ್. ಆವಾಗ ಆರ್ಯ ಜಾಯ್ನ್ ಆದರು, ಮತ್ತು ಪ್ರತಿಭಾ ಜಾಯ್ನ್ ಆದರು, ಹಂಗೆ ಸಂತೋಷ್ ಕೊಲ್ಯ ಸರು, ಮತ್ತು ಹಿಂಗೆ ಅಭಿನಯ ಮೇಡಮ್ಮು, ತುಂಬ ಜನ ಜಾಯ್ನ್ ಆಗಿ ಇವತ್ತು ಕ್ರಶ್ ರಿಲೀಸ್ ಬಂದು ನಿಂತಿದೆ. ಇದು ಜರ್ನಿ. ಏನಂದರೆ ಕ್ರಶ್ ಅನ್ನೋದೊಂದು ಯೂನಿವರ್ಸಲ್. ಏನಂದರೆ ಎಲ್ಲರಿಗೂ ಒಬ್ಬ ಮನುಷ್ಯ ಅಂದಮೇಲೆ ಅವ್ನ ಲೈಫಲ್ಲಿ ಆಗೇ ಇರುತ್ತೆ. ಒಂದು ಹುಡುಗಿ ಮೇಲೆ ಆಗ್ಬೋದು, ಬೇರೆ ಬೇರೆ ರೀತಿ ಸಮುದ್ರ ಯಾವ ರೀತಿ ಆದರೂ ಕ್ರಶ್ ಆಗಿರುತ್ತೆ. ಸೊ ಈ ಟಾಪಿಕ್ ಮೇಲೆ ನಾವು ಸಿನಿಮಾ ಮಾಡಿದ್ರೆ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಒಂದು ಥಾಟ್ ಬಂತು. ಸೊ ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಿ ಕ್ರಶ್ ಮೇಲೆ. ಸೊ ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಓಕೆ, ಸೊ ಹೂ ಆರ್ ಯೋರ್ ಮೇನ್ ಪಿಲ್ಲರ್ಸ್ ಟು ದಿಸ್ ಮೂವಿ? ನಿಮಗೆ ಸಪೋರ್ಟ್ ಸಿಸ್ಟಮ್ ಆಗಿ ಈ ಮೂವಿ ಮಾಡಬೇಕಿದ್ರೆ, ಸ್ಕ್ರಿಪ್ಟ್ ಬರಬೇಕಾದ್ರೆ ಅಥವಾ ಶೂಟಿಂಗ್ ಟೈಮಲ್ಲಿ ನಿಮ್ಮ ಸಪೋರ್ಟ್ ಸಿಸ್ಟಮ್ ಆಗಿ ಪಿಲ್ಲರ್ಸ್ ಆಗಿ ನಿಂತವ್ರು ಯಾರು? ಫಸ್ಟ್ ಪಿಲ್ಲರ್ ಅಂದರೆ ನಮಗೆ ಪ್ರೊಡ್ಯೂಸರ್. ಆ್ಯಕ್ಚುಲಿ ಈ ಸ್ಕ್ರಿಪ್ಟ್ ಕೇಳಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದ್ರಲ್ಲ, ಅದು ಫಸ್ಟ್ ಪಿಲ್ಲರ್. ಓಕೆನಾ ಸರ್? ಏನಂದರೆ ಮೇನ್ ಪಿಲ್ಲರ್ ಇವರೇ, ಫಸ್ಟ್ ಪಿಲ್ಲರು. ಸೆಕೆಂಡ್ ಪಿಲ್ಲರ್ ನಮ್ಮ ಡೈರೆಕ್ಷನ್ ಟೀಮ್. ಪ್ರತಿಯೊಬ್ಬರು ರೈಟರ್ ಆಗಿರ್ಬೋದು, ಡೈಲಾಗ್ ರೈಟರ್ ಆಗಿರ್ಬೋದು, ವಸಂತ್ ಅಂತ, ಮತ್ತು ನಮ್ಮ ಜೈ, ಮತ್ತು ವಿಶ್ವಣ್ಣ ಅಂತ, ಇನ್ನೂ ತುಂಬ ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಸೊ ಪ್ರತಿಯೊಬ್ಬರು ನಮ್ಮ ಟೀಮ್ ಸೆಕೆಂಡ್ ಪಿಲ್ಲರು. ಥರ್ಡ್ ಪಿಲ್ಲರು ಆರ್ಟಿಸ್ಟ್, ಆರ್ಯ, ಪ್ರತಿಭಾ ಅವರು, ಮತ್ತು ನಮ್ಮ ಸಂದೇಶ್ ಕೊಲ್ಲಿ ಅವರು, ಅಭಿನಯ ಮೇಡಮ್, ಮಂಜುನಾಥ ಗಿಡಿ ಅವರು, ಇನ್ನು ವಿನೀತ್ ಅವರು, ಮಂಗಳೂರಲ್ಲಿ ಒಬ್ಬರು ವಿನೀತ್ ಅಂತ ಮಾಡಿದ್ದಾರೆ. ಸೊ ಇವರು ಥರ್ಡ್ ಪಿಲ್ಲರು. ನಮ್ಗೆ ನಾಲ್ಕನೇ ಪಿಲ್ಲರು ಆಡಿಯನ್ಸ್ ಮೇಲೆ ಬಿಟ್ಟಿದ್ದೀವಿ. ಅವ್ರು ನಿಲ್ಸಿದ್ರೆ ಈಗ ಸಿನಿಮಾ ಮನೆ ಎಸ್ ಖಂಡಿತ ಮ್ಯಾಮ್. ಆಯ್ತು, ನಾಲ್ಕನೇ ಪಿಲ್ಲರ್ ಅವರೇ ನಿಲ್ಲಿಸ್ಬೇಕು ನಮಗೆ. ಓಕೆ ಫೈನ್. ಸೊ ನಿಮ್ಮ ಒಪಿನಿಯನ್ ಅಬೌಟ್ ದ ಆರ್ಟಿಸ್ಟ್. ಓಕೆ, ಸೊ ನಿಮ್ಮ ಒಪಿನಿಯನ್ ಅಬೌಟ್ ದ ಆರ್ಟಿಸ್ಟ್. ಯಾಕಂದ್ರೆ ಒಂದು ಮೂವಿ ಸಕ್ಸಸ್ಫುಲ್ ಆಗಬೇಕಿದ್ರೆ ಆರ್ಟಿಸ್ಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಹೌ ದೇ ಗಿವ್ ಔಟ್ ಥಿಂಗ್ಸ್ ಅಲ್ವಾ? ಸೊ ನಿಮ್ಮ ಒಪಿನಿಯನ್ ಅಬೌಟ್ ಆಲ್ ದ ಆರ್ಟಿಸ್ಟ್, ವೇರ್ ಯು ಕಂಫರ್ಟೇಬಲ್ ವಿತ್ ದೆಮ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್? ನಿಜ ಮ್ಯಾಮ್, ಆರ್ಟಿಸ್ಟ್ ಮೇಲೆ ಡಿಪೆಂಡ್. ಯಾಕಂದರೆ ಸ್ಕ್ರಿಪ್ಟ್ ನಾವು ಒಂದು 4 ಗೋಡೆ ಮೇಲೆ ಬರಿತೀವಿ. ಯಾಕಂದರೆ ಇಮ್ಯಾಜಿನೇಷನ್, ಓಕೆ ಹಿಂಗಿರುತ್ತೆ, ಹಿಂಗೆ ಮಾಡಬೇಕು ಅಂತ. ಸೊ ಸ್ಪಾಟಲ್ಲಿ ಅವರೇ ಮಾಡಬೇಕು. ನಾವೇನು ಫೀಲ್ ಅಂದ್ಕೊಂಡಿರ್ತೀವೋ ಅಷ್ಟು. ಯಾಕಂದರೆ ಜನ ನೋಡೋದೇ ಸ್ಕ್ರೀನ್ ಮೇಲೆ ಅವ್ರನ್ನ. ಓಕೆನಾ? ಅವರಿಂದನೇ ನಾವು ಏನೇ ಫೀಲ್ ಮಾಡಿದ್ರು ಗೋಡೆ ಮೇಲೆ ಅವರಿಂದನೇ ಜನಕ್ಕೆ ತಲುಪಬೇಕದು. ಓಕೆನಾ? ಆರ್ಯ ತುಂಬ ವರ್ಕ್ ಮಾಡಿದ್ದಾರೆ. ಯಾಕಂದರೆ ರಿಹರ್ಸಲ್ ಮಾಡಿದ್ದೀವಿ ತುಂಬ ದಿನ. ಓಕೆನಾ? ಮತ್ತು ಜನಕ್ಕೆ ಏನು ತಲುಪಬೇಕು ಅನ್ನೋದು ಕರೆಕ್ಟ್. ನಾನು ಇಮ್ಯಾಜಿನೇಷನ್ ಮಾಡಿರ್ತೀನಲ್ಲ, ಅದು ತಕ್ಕಾಗಿ ಆಕ್ಟ್ ಮಾಡಿದ್ದಾರೆ. ಅಭಿನಯ ಮೇಡಮ್ ಕೂಡ ಅಷ್ಟೇ. ಓಕೆನಾ? ಸಂತೋಷ್ ಕೊಲೆ ಸರ್, ನಮ್ಮ ನೇಟಿವಿಟಿ ಬಗ್ಗೆ ಹೇಳ್ತೀವಿ. ಯಾಕಂದ್ರೆ ಮಂಗಳೂರು ನೇಟಿವಿಟಿ ತೋರಿಸ್ಬೇಕಂದ್ರೆ ಸರ್ ಫಸ್ಟು ಜಾಯ್ನ್ ಆಗಿದ್ದು ನಮಗೆ. ಸೊ ಏನಂದರೆ ಈ ಮಂಗಳೂರು ನೇಟಿವಿಟಿಗೆ ನಾವು ಬೆಂಗಳೂರು ತುಂಬ ಆರ್ಟಿಸ್ಟ್ ಸಿಗ್ತಾರೆ. ಅವ್ರನ್ನ ಮಂಗಳೂರು ಲ್ಯಾಂಗ್ವೇಜ್ಗೆ ತಂದು ಮಾಡೋಕ್ಕೆ ಕಷ್ಟ. ಆ ಡೆಪ್ತ್ ನಮಗೆ ಸಿಗಲ್ಲ ಸರ್. ಸೊ ಅದಕ್ಕೆ ಸಂತೋಷ್ ಕೊಲೆ ಸರ್ನ ಚೂಸ್ ಮಾಡಿ, ಓಕೆನಾ, ಅವ್ರು ಮಾಡಿದ್ದು. ಸೊ ಇದು ನನಗೆ ಕಂಫರ್ಟಬಲ್. ಎಲ್ಲರೂ ಕಂಫರ್ಟಬಲಾಗಿ ವರ್ಕ್ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡೆ ಅದು ಡಬಲ್ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರೂ. ಮಂಗಳೂರು ಆರ್ಟಿಸ್ಟ್ ಆಗಿರಲಿ, ಬೆಂಗಳೂರು ಆರ್ಟಿಸ್ಟ್ ಆಗಿರಲಿ. ಸೊ ಇದು ಸರ್ 200%. ಸೊ ಈ ಸಿನಿಮಾದಲ್ಲಿ ಲೊಕೇಶನ್ಸ್ ಬಂದ್ಬಿಟ್ಟು ಯಾಲ್ ಶೂಟೆಡ್ ಇನ್ ವೇರಿಯಸ್ ಲೊಕೇಶನ್ಸ್ ಅಲ್ವಾ? ಸೊ ಯಾಲ್ ಮೇನ್ಲಿ ಫೋಕಸ್ಡ್ ಆನ್ ಮಂಗಳೂರು. ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ವೈ ಮಂಗಳೂರು ಓನ್ಲಿ? ಯಾಕಂದರೆ ಮಂಗಳೂರು ಲೊಕೇಶನ್ ಬಹಳ ಹೈಲೈಟ್ ಆಗಿದೆ. ಸೊ ವೈ ಇಸ್ ದ್ಯಾಟ್ ಲೈಕ್ ದ್ಯಾಟ್? ಮಂಗಳೂರು ಒಂದು ವೈಬ್ರೇಷನ್ ಇದೆ. ಈಗ ಸರ್ ನಾವು ಡಿಸ್ಕಸ್ ಯಾಕೆ ಅಂದರೆ ಸರ್ ಡಿಸ್ಕಸ್ ಮಾಡಿದ್ವಿ. ಸರ್ ಮಂಗಳೂರು ಅಂದ್ಕೊಂಡಿದ್ದೀನಿ, ಯಾಕಪ್ಪ ಅಂತ ಹೇಳಿದ್ರು. ಇವಾಗ ಮಂಗಳೂರಲ್ಲೇ ಓಡ್ತಿರೋದು ಇವಾಗ ಜಾಸ್ತಿ. ಇಟ್ಟು ಬಿಡಿ ಸಿನಿಮಾ ಅಂದರು. ಸೊ
ಆ ಬೇಸ್ ಮೇಲೆ ಮಂಗಳೂರು ಒಂದು ಕಾರಣ, ಅದೇ ಆ ಥರ ಕಾರಣ ಅಲ್ಲ. ಸೊ ಏನಂದರೆ ನಾವೊಂದು ಜರ್ನಿ ಇದೆ. ಸೊ ನಾವು ಕರ್ನಾಟಕದಲ್ಲೇ ಮಾಡಬೇಕು ಅಂದ್ಕೊಂಡ್ವಿ ಈ ಜರ್ನಿ. ಈಗ ಬೆಂಗಳೂರಿಂದ ಒಂದು ಜರ್ನಿ ತೊಗೊಂಡ್ರೆ ಅದು ಮಂಗಳೂರು ಅಂದರೆ ಒಂದು ಸಮುದ್ರ ತೀರಕ್ಕೆ ತಲುಪಬೇಕು ಅನ್ನೋದು ಒಂದು ಥಾಟ್ ಇತ್ತು. ಸೊ ಹಾಗಾಗಿ ಮಂಗಳೂರನ್ನ ಚೂಸ್ ಮಾಡಿದ್ವಿ. ಯಾಕೆಂದರೆ ಉಳ್ಳಾಳ ಬ್ರಿಡ್ಜ್ ಇದೆ, ಓಕೆನಾ. ಇಲ್ಲಿ ಒಂದಷ್ಟು ನಮಗೆ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಸಿಕ್ತು. ಸೊ ಹಂಗಾಗಿ ನಾವು ಕಥೆನೇ ಇಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ. ಒಂದಷ್ಟು ಬ್ರಿಡ್ಜಸ್ ಬೇಕಿತ್ತು, ಒಂದಷ್ಟು ಸಮುದ್ರ, ಒಂದು ಬ್ಯೂಟಿಫುಲ್ ಸಮುದ್ರ ಬೇಕಿತ್ತು. ಸೊ ಹಂಗಾಗಿ ಇಲ್ಲಿ ಚೂಸ್ ಮಾಡ್ಕೊಂಡು ನಾವು ಸ್ಕ್ರಿಪ್ಟ್ ಮಾಡಿದ್ವಿ, ಇಲ್ಲಿಗೆ ಅಂತಲೇ ಮಾಡಿದ್ವಿ. ಓಕೆನಾ. ಜರ್ನಿ ಜೊತೆ ಒಂದು 2 ಕಲ್ಚರ್ ಕೂಡ ಅಲ್ಲಿ ಪಾಸ್ ಓವರ್ ಆಗಬೇಕಿತ್ತು, ಒಂದು ಡಿಫ್ರೆಂಟ್ ಕಲ್ಚರ್ ತೋರಿಸ್ಬೇಕಿತ್ತು. ಅದಕ್ಕೆ ಸರ್ ಹೇಳಿದರು ಹಿಂಗೆ ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ಅದು ಫೈನಲ್ 3 ಲೊಕೇಶನ್ಸ್ ಎಲ್ಲ ಅವರು ಮಾತಾಡ್ಕೊಂಡಿದ್ರು. ಕೊನೆಗೆ ನಾವು ಎಲ್ಲ ಕಡೆ ಇದು ಮಾಡುವಾಗ ಮಂಗಳೂರು ಅಂತ ಆಯಿತು. ಅದಾದಮೇಲೆ ನಮ್ಮ ಎಂಟ್ರಿ ಆಗಿದ್ದದ್ದು. ಅಷ್ಟರವರೆಗೆ ನಾವೆಲ್ಲ ಇರಲೇ ಇಲ್ಲ ಆ ಸಿನಿಮಾದಲ್ಲಿ. ಮಂಗಳೂರು ಅಂತ ಆದಮೇಲೆ ಒಂದು ಕ್ಯಾರೆಕ್ಟರ್ಗಂತ ನನ್ನನ್ನು ಕರೆಸಿದ್ರು. ಅಲ್ಲಿಂದ ಆ ಕ್ಯಾರೆಕ್ಟ್ರನ್ನು ನೋಡಿ ಪ್ರೊಡ್ಯೂಸರ್ ಸರು ಹಂಗೆ ಡೈರೆಕ್ಟರ್ ಸರ್ ಎಲ್ಲರೂ ಇಂಪ್ರೆಸ್ ಆದರು ದೇವ್ರ ದಯಿಂದ. ಆಮೇಲೆ ಆ ಕ್ಯಾರೆಕ್ಟರ್ ಕೂಡ ಎಕ್ಸ್ಪ್ಯಾಂಡ್ ಆಯಿತು. ಈಗ ಕ್ಲೈಮ್ಯಾಕ್ಸ್ವರೆಗೆ ಹೋಗ್ತಾ ಇದೆ ಕ್ಯಾರೆಕ್ಟ್ರು. ಈ ಮಂಗಳೂರಲ್ಲಿ ಏನೆಲ್ಲ ಬೇಕೋ ಅದೆಲ್ಲ ಮಾಡೋ ಅವಕಾಶ ಸೌಭಾಗ್ಯ ನನಗೆ ಸಿಕ್ತು ಈ ಸಿನಿಮಾದಲ್ಲಿ. ಅದೆಲ್ಲ ನೀಟಾಗಿ ಅವರ ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. That is nice. That's really good. Okay, fine. So ಮಂಗಳೂರು ಒಟ್ನಲ್ಲಿ ನಮ್ಮ ಟೀಮ್ ಕ್ರಶ್ ಮೇಲೆ ಸಿನಿಮಾ ಕ್ರಶ್ ಮೇಲೆ ಮಿಂಚ್ತಾ ಇದೆ ಒಟ್ನಲ್ಲಿ, ಕರೆಕ್ಟ್ ಅಲ್ವಾ? ಓಕೆ, ಮಂಗಳೂರು ಸ್ಲೇ ಗೈಸ್. ಓಕೆ, ಸೊ ಮೂವಿಂಗ್ ಆನ್. ಆಗುತ್ತೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಸೊ ಫೈನಲ್ ಕ್ವೆಶನ್ ನಿಮ್ಗೆ ಬಂದ್ಬಿಟ್ಟು, ಈ ಮೂವಿ ಬಗ್ಗೆ ನೀವು ಸ್ಟಾರ್ಟ್ ಮಾಡಬೇಕಿದ್ರೆ, ಶುರು ಮಾಡಬೇಕಿದ್ರೆ, ಸ್ಕ್ರಿಪ್ಟ್ ಬರಿಬೇಕಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಇಟ್ಟಿರ್ತೀರಾ, ಕರೆಕ್ಟ್ ಅಲ್ವಾ? ಸೊ ಡಿಡ್ ದ್ಯಾಟ್ ಮ್ಯಾಚ್ ಯುವರ್ ಎಕ್ಸ್ಪೆಕ್ಟೇಷನ್ ಲೆವೆಲ್? ಎಕ್ಸ್ಪೆಕ್ಟೇಷನ್ ಏನಂದರೆ ಅದೇ ಜನಕ್ಕೆ ಆಲ್ ಓವರ್ ಕರ್ನಾಟಕ ಅಂದರೆ ಪ್ರತಿಯೊಬ್ಬರು ಏನು ನಮ್ಗೆ 6 ಕೋಟಿ ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದು ನಮ್ಮ ಥಾಟ್ ಇದ್ದೇ ಇತ್ತು. ಸ್ಕ್ರಿಪ್ಟ್ ಬರೀಬೇಕಂದ್ರೂ ಈಗ ಟ್ರೈಲರ್ ನೋಡಿರ್ಬೇಕು ನೀವು, ಓಕೆ. ಒಂದು ಡೈಲಾಗ್ ಫೇಮಸ್ ಆಗಿದೆ. ಸೊ ಏನಂದರೆ ಇವಾಗ ಒಂದು 4 ಕೋಟಿ ಜನ ನೋಡಿದ್ದಾರೆ ಆ ಡೈಲಾಗ್ನ, ಓಕೆನಾ. ಸೊ ಬರಿಬೇಕಾದ್ರೆ ಜನಕ್ಕೆ ಎಷ್ಟು ರೀಚ್ ಆಗೋ ಕಂಟೆಂಟ್ ಯಾವುದು, ಓಕೆನಾ, ಡೈಲಾಗ್ಸಾ, ಓಕೆನಾ, ಎಮೋಷನ್ಸಾ ಅನ್ನೋದು ಜನಕ್ಕೆ ರೀಚ್ ಮಾಡಬೇಕು ಅಂತಲೇ ಒಂದಷ್ಟು ಬೇಸಿಕ್ಕಿಂದ ಪ್ರಿಪೇರ್ ಆಗೇ ಬಂದ್ವಿ. ಸೊ ಈಗ ಕ್ರಶ್ ಮೂವಿ ಸ್ಕ್ರಿಪ್ಟ್ ಬರೆದ್ರು, ಎಂಟೈರ್ ಕರ್ನಾಟಕಕ್ಕೆ ಕ್ರಶ್ ಆಗುವಂತಹ ಫುಲ್ಲಿ ಕಾನ್ಫಿಡೆನ್ಸ್ ಇದೆ. ಸೊ ಆ ಕ್ರಶ್ ಮೂವಿಗೆ ಪಾಸಿಬಲ್ ಮಾಡಿದಂತಹ ನಮ್ಮ ಪ್ರೊಡ್ಯೂಸರ್ ಅವ್ರು ಬೇಕೇ ಬೇಕಲ್ವಾ? ಹಿ ಇಸ್ ದ ಮೇನ್ ಸ್ಪಾಟ್ ಲೈಟ್ ಓವರ್ ಹಿಯರ್, ಕರೆಕ್ಟ್ ಅಲ್ವಾ? ಜೈ ಯಾವಾಜಿಗೆ ಪ್ರೊಡ್ಯೂಸರ್ ಅವರಿಗೆ ಕರೆಕ್ಟ್, ಅವರಿಂದಲೇ ಕ್ರಶ್ ಇರೋದು. ಹಿ ಹ್ಯಾಸ್ ಮೇಡ್ ದ ಕ್ರಶ್ ಸೃಷ್ಟಿ, ಕರೆಕ್ಟ್ ಅಲ್ವಾ? ಓಕೆ, ಸೊ ಈಗ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅಂಡ್ ದಟ್ಸ್ ನನ್ ಅದರ್ ದನ್ ಚಂದ್ರಮೋಹನ್ ಸರ್, ಲೇಡೀಸ್ ಅಂಡ್ ಜೆಂಟಲ್ಮೆನ್. ಆ್ಯಂಡ್ ನಿಮ್ಮಿಂದ ಕ್ರಶ್ ಇವತ್ತು ಪಾಸಿಬಲ್ ಆಗಿದೆ, ಇವತ್ತು ರಿಲೀಸಿಂಗ್ ಡೇಟ್ ತನಕ ಬಂದು ನಿಂತಿದೆ. ಸೊ ವಾಟ್ ಈಸ್ ಯೋರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಕ್ರಶ್ ಸರ್? ನಿಮಗೆ ಹೇಗೆ ಕ್ರಶ್ ಆಗಿದೆ? ಡೀಪ್ ಆಗಿ ಕ್ರೇಜಿಯಾಗಿ ಕ್ರಶ್ ಆಗಿದೆ ಕ್ರಶ್ ಮೂವಿಯಲ್ಲಿ? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ಸಲಿ ಕ್ರಶ್ ಆಗಿರುತ್ತೆ. ಹೌದೌದು, ಆಗಿದೆ. ಎಲ್ಲರ ಲೈಫಲ್ಲೂ ಆಗುತ್ತೆ. ಮದುವೆ ಆಗಿದೆ, ಅವ್ರಿಗೂ ಮದುವೆ ಆಗಿದೆ. ಓಕೆ, ಸೊ ಎಂಟೈರ್ ಮೂವಿ ನೋಡಿದ ತಕ್ಷಣ ಎಲ್ಲೋ ಕಡೆ ಈ ಎಲ್ಲ ಆಡಿಯನ್ಸ್ಗೆ ಈ ಮೂವಿ ಮೇಲೆ 100% ಕ್ರಶ್ ಆಗೋದು 100% ಗ್ಯಾರಂಟಿ. ಬಟ್ ದೆನ್ ಈ ಮೂವಿ ಕ್ರಶ್ ಮಾಡಿಸ್ದೋದು ಸ್ಕ್ರಿಪ್ಟ್ ಬರ್ದವರು ಡೈರೆಕ್ಟರ್ ಅವ್ರ ಹತ್ರ ಮಾತಾಡಿ ಆಯಿತು. ಆದರೆ ಈ ಮೂವಿ ಕ್ರಶ್ ಅನ್ನ ಪಾಸಿಬಲ್ ಮಾಡಿದಂತಹ ನಮ್ಮ ಪ್ರೊಡ್ಯೂಸರ್ ಸರ್ ಅಲ್ಲಿ ಮಾತಾಡಲೇಬೇಕಲ್ವಾ? ಹಿ ಇಸ್ ದಟ್ ಸ್ಪಾಟ್ ಲೈಟ್ ಆಫ್ ದಿಸ್ ಮೂವಿ ಅಂಡ್ ದಟ್ಸ್ ನನ್ ಅದರ್ ದನ್ ಚಂದ್ರಮೋಹನ್ ಸರ್ ಇಸ್ ವಿತ್ ಅಸ್ ಟುಡೇ. ಹೆಲೋ ಸರ್, ನಮಸ್ಕಾರ. ಓಕೆ, ಸೊ ಕ್ರಶ್ ಮೂವಿ ಇನ್ನೇನೋ ರಿಲೀಸಿಂಗ್ ಡೇಟ್ ತನಕ ಬಂದು ನಿಂತಿದೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ಇಟ್ಸ್ ಆಲ್ ಪಾಸಿಬಲ್ ಜಸ್ಟ್ ಬಿಕಾಸ್ ಆಫ್ ಯು. ನಿಮ್ಮ ಒಂದು ಸಪೋರ್ಟ್ ಸಿಸ್ಟಮಿಂದ ಮಾತ್ರ ಇವತ್ತು ಈ ಮೂವಿ ಇಲ್ಲಿ ತನಕ ಬಂದು ನಿಂತಿದೆ, ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ಯೋರ್ ಒಪಿನಿಯನ್ ಅಬೌಟ್ ಕ್ರಶ್? ನಿಮ್ಮ ಅಭಿಪ್ರಾಯ ಏನು ಕ್ರಶ್ ಬಗ್ಗೆ? ಫಸ್ಟ್ ಔಟ್ಲುಕ್ಕೇ ಹೇಗಿತ್ತು? ಕ್ರಶ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಓಡಿದಂತಹ ಫಸ್ಟ್ ಥಿಂಗ್? ಕ್ರಶ್ ಅಂದಿದೆ ನನಗೆ ಮೈಂಡಲ್ಲಿ ಬಂದಿದ್ದು ಫಸ್ಟ್ ಥಿಂಗ್ ಅಂದರೆ ನನ್ನ ಕಾಲೇಜ್ ನೆನಪುಗಳು. ಕ್ರಶ್ ಅಂತ ಹೇಳ್ತಾ ಇದ್ದಂಗೆ ಅವ್ರು ನನ್ನ ಕಾಲೇಜ್ ನೆನಪುಗಳು ಬಂತು. ಎಸ್, ಓಕೆ, ಡನ್ ಅಂತ ಹೇಳಿದೆ ನಾನು. ಆಮೇಲೆ ಸಿನಿಮಾ ಮಾಡೋಕ್ಕೆ ಮುಂಚೆ ಫಸ್ಟ್ ಅವರೇ ನನ್ನ ಬಂದು ಮೀಟ್ ಮಾಡಿದ್ರು. ಎಲ್ಲಿಂದ ದೂರದಿಂದ ಬಂದು ರಿಲೇಷನ್ಶಿಪ್ಪಿಂದ ಹಂಗೆ ಬಂದರು. ಆವಾಗ ಯಾವುದೋ ಒಂದು ಮಾಡೋಣ ಅಂದ್ರೆ ಶಾರ್ಟ್ ಮೂವಿ ಮಾಡಿದ್ರಿ, ಚಂದನ ಕಾಮಿಡೀಸ್ ಅಂತ ಮಾಡಿದ್ರು ಅವರು. ಅವ್ರು ನನ್ನ ಮಗಳನ್ನ ಹೀರೋಯಿನ್ ಆಗಿ, ಚಿಕ್ಕ ಹುಡುಗಿ ನನ್ನ ಮಗಳು, ಅದು ಮಾಡಿದ್ರು. ಒಳ್ಳೆ ಸಕ್ಸಸ್ ಆಯ್ತು. ಅದು ಒಂದು 6-7 ಎಪಿಸೋಡ್ ಮಾಡಿದ್ರಿ, ತುಂಬ ಸಕ್ಸಸ್. ಮಿಲಿಯನ್ಸ್ ಆಫ್ ವ್ಯೂಸ್ ಬಂತು. ಅದಾದಮೇಲೆ ಅವರು ಒಂದು ಕೆಲಸ ನೋಡಿ ಒಂದು ಸಿನಿಮಾ ಮಾಡಬೇಕಂತ ಆಸೆ ಆಯ್ತು ನನಗೆ. ನಾನು ಒಂದು ಕೇಳಿದೆ, ಸರ್ ಒಂದು ಸ್ಮಾಲ್ ಬಜೆಟಲ್ಲಿ ಒಂದು 25 to 30 lakhs ಒಂದು ಮಾಡಿ ಸರ್ ಅಂದೆ.
ನಾನು ಬರ್ತೀನಿ ಸರ್, ಒನ್ ವೀಕ್ ಟೈಮ್ ಕೊಡಿ ಸರ್ ಅಂದರು. ಓಕೆ 1 ವೀಕ್ ಆಯಿತು. ಬಂದಾದಮೇಲೆ ಬಂದರು. ಸರ್ ಏನು ಸರ್ ಅಂದೆ, ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡೋಣ ಸರ್ ಅಂದರು. ಪ್ಯಾನ್ ಇಂಡಿಯಾ ಲೆವೆಲ್ಲ, ನಮ್ಮ ಬಜೆಟ್ ಇರೋದು ಒಂದು 35, 25, 30, 40 ಪ್ಯಾನ್ ಇಂಡಿಯಾ ಅಂತಾರಲ್ಲ ಸರ್. ವಾಟ್ ಇಸ್ ದಿ ಬಜೆಟ್ ಸರ್ ಅಂದೆ. ಸರ್ 10 CR ಅಂದರು ಸರ್. 10 CR ಸರ್? ನನ್ನ ಫುಲ್ಲು ಓವರಾಲು ಎಲ್ಲ ಇಕ್ಕಿದ್ರು ಅಷ್ಟು ಆಗಲ್ವಲ್ಲ ಸರ್ ಅದು. ಆಮೇಲೆ ತಿರ್ಗಾ ಹೋದ್ರು, ಬಂದರು. ಆಮೇಲೆ ಎಲ್ಲ ಮಾತುಕತೆ ಆಯಿತು. 1 CR ಮಾಡಿ ಮುಗಿಸೋಣ ಸರ್ ಅಂದರು. ಆಯಿತು, ಓಕೆ ಎಲ್ಲ ಮಾಡಿದ್ರಿ, ಎಲ್ಲ ಓಕೆ. ಒಂಥರ ಶೂಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಎಲ್ಲ ಚೆನ್ನಾಗಿ ಬಂದಿದೆ ಸಿನಿಮಾ. ಇವತ್ತವರೆಗೂ ಸಿನಿಮಾ ಬಗ್ಗೆ ಅವ್ರನ್ನ ಮಾತಾಡೋಂಗೆ ಇಲ್ಲ. ನಾನು ಓನ್ಲಿ ಫಾರ್ ಪ್ರೊಡ್ಯೂಸರ್, ಹೆಸರಿಗೆ ಮಾತ್ರ ಪ್ರೊಡ್ಯೂಸರು. ಹಾರ್ಡ್ ವರ್ಕ್ ಅಲ್ಲ ಅಭಿನಯ, ಪ್ರತಿಯೊಂದು ಹಾರ್ಡ್ ವರ್ಕು. ಡೈಲಾಗ್ ಕೊಟ್ಟಿದ್ದಾರೆ ಅವರ ಕ್ರಶ್ ಆಗಿದಲ್ಲ, ಫಸ್ಟ್ನೇ ಕ್ರಶ್ಗಳು ಅವರ ಕಾಲೇಜ್ ಡೇಸಲ್ಲಿ. ಆ ಡೈಲಾಗ್ ಒಂದೇ ಒಂದು ಡೈಲಾಗ್. ಯಾಕಂದರೆ ನನ್ನ ತುಂಬ ಕ್ರಶ್ ಸ್ಕೂಟಿ ತರ್ತಾ ಇದ್ದಿದ್ದು ಅವರು. ಸ್ಕೂಟಿ ಆ ಸ್ಕೂಟಿಯಿಂದ ಬರ್ಬೇಕಾದ್ರೆ ಫಸ್ಟ್ ಕ್ರಶ್ ನನಗೆ. ಅವಳಿಗೆ ರೇಗಿಸ್ತಾ ಇದ್ದೆ ಅಂದರೆ, ಸ್ಕೂಟಿ ಯು ಆರ್ ಸೋ ಬ್ಯೂಟಿ, ಆ ಥರ ರೇಗಿಸ್ತಾ ಇದ್ದಿದ್ದು. ಆ ಡೈಲಾಗು ನಮ್ಮ ತೊಗೊಂಡಿದ್ದಾರೆ. ಆ ಡೈಲಾಗು ಸಿನಿಮಾ ಡೈಲಾಗ್ ತೊಗೊಂಡು, ಅದೊಂದು ನಂದು ಡೈಲಾಗ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಸಿನಿಮಾ ಅದ್ಭುತವಾಗಿದೆ. ಎಂಟರ್ಟೈನ್ಮೆಂಟು, ಕಾಮಿಡಿ, ಪ್ರತಿಯೊಂದು ಸೆಂಟಿಮೆಂಟಿಂದ ಹಿಡಿದು ತಾಯಿ ಮಗಳು ಸೆಂಟಿಮೆಂಟು, ಅಪ್ಪ ಮಗನ ಸೆಂಟಿಮೆಂಟ್, ಮೇಯ್ನ್ ಅಪ್ಪ ಮಗನ ಸೆಂಟಿಮೆಂಟು. ಇವತ್ತಿನ ಕಾಲದಲ್ಲಿ ಅಪ್ಪ ಮಕ್ಳು ಹೆಂಗಿದ್ದಾರೆ ಅಂತ ಇವ್ರ ಹತ್ರ ನೋಡಿ ಕಲ್ತ್ಕೊಬೇಕು ನಾವು. ಅದೇ ರಿಯಲಿ ಅಪ್ಪ ಮಕ್ಕಳು ಬಾಂಡಿಂಗ್ ಇದೆಲ್ಲ. ಈ ಸಿನಿಮಾ ನೋಡ್ಬಿಟ್ರೆ ಅವರಿಬ್ಬರು ಫ್ರೆಂಡೇ. ಯಾವುದೇ ಕಾರಣಕ್ಕೂ ಮಗನಿಗೆ ಅಪ್ಪ ಹೊಡೆಯಲ್ಲ, ಅಪ್ಪ ಮಗನ ಬೈಯಲ್ಲ. ಆ ಸಿನಿಮಾ ನೋಡ್ಬಿಟ್ರೆ ಅಯ್ಯೋ ನೋಡ್ಲಿ. ಆಮೇಲೆ ಚೈಲ್ಡ್ಹುಡ್ಡಲ್ಲೂ ಒಂದು ಸೀನ್ ಇದೆ. ಚೈಲ್ಡ್ಹುಡ್ಡಲ್ಲಿ ಅಪ್ಪಂಗಿಂತ ಮಗ, ಅಯ್ಯೋ ಬೇಡ ಅದೆಲ್ಲ ಹೇಳೋದು ಬೇಡ. ಸಿನಿಮಾ ಬಂದು ನೋಡಲಿ ಆಡಿಯನ್ಸು. ಸಿನಿಮಾ ನೋಡಬೇಕು. ಈ ಸಿನಿಮಾ ನೋಡಿದ್ರೆ ಆಡಿಯನ್ಸ್ಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಪ್ಯಾನ್ ಇಂಡಿಯಾ ಲೆವೆಲ್ಗಿಂತ ಹೋಗಿದೆ ಈ ಸಿನಿಮಾ. ಓಕೆ, ಸೊ ಈಗ ಪ್ರೊಡ್ಯೂಸರ್ ಒಟ್ಟಿಗೆ ಡಬಲ್ ರೋಲ್ ಕೂಡ ಮಾಡ್ಬಿಟ್ರಿ, ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಮಾಡ್ಬಿಟ್ರಿ. ಅಲ್ಲಿ ಸ್ವಲ್ಪ ಅಲ್ಲಿ ಅಲ್ವಾ, ಆಕ್ಟಿಂಗ್ ಮಾಡಿದ್ದಾರೆ. 3 ರೋಲ್ಸ್ ಮಾಡಿದ್ದಾರೆ ಆಗಿದ್ರೆ. 1 ಸೀನ್ ಪರವಾಗಿಲ್ಲ. ಡೈರೆಕ್ಟರ್ ಸ್ಕ್ರಿಪ್ಟ್ ರೈಟರ್ ಆದ್ರು, ಪ್ರೊಡ್ಯೂಸರ್ ಆದ್ರು, ಆಮೇಲೆ ಆರ್ಟಿಸ್ಟ್ ಕೂಡ ಆದ್ರು ಅದರೊಟ್ಟಿಗೆ. ಓಕೆ, ಆರ್ಟಿಸ್ಟ್ ಅವ್ರಿಗೆ ಪೇಮೆಂಟ್ ಕೊಟ್ರಾ ಅಥವಾ ಹೇಗೆ ಕೊಟ್ರಾ? ಟಿಕೆಟ್ ದುಡ್ಡು ವಾಪಸ್ ಕೊಡ್ಬೇಕಲ್ಲ. ಅಲ್ಲಿ ಲಾಸ್ಟ್ ಸೀನ್ ಗೊತ್ತಾಗುತ್ತೆ ನಿಮ್ಗೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ ಆಗಿ ಕೇಳಲಿಕ್ಕಿದ್ದೆ ಈಗ. ಓಕೆ ಫೈನ್. ಸೊ ಸಿನಿಮಾ ಅಂದ ತಕ್ಷಣ ಸರ್, ಈ ಸಮಯದಲ್ಲಂತೂ ಇಂಡಸ್ಟ್ರಿಯಲ್ಲಿ ಬಹಳ ಜಿದ್ದಾಜಿದ್ದಿ ಇದೆ, ಬಹಳಷ್ಟು ಕಾಂಪಿಟೇಷನ್ ಇದೆ. ಅಂಥದ್ರಲ್ಲಿ ನಾವು ಕಂಟೆಂಟ್ ನೋಡ್ತಾ ಇದ್ರೆ ಬಜೆಟಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಆದಾಗೆ ಕಾಣಿಸ್ತಾನೆ ಇಲ್ಲ. ಬಿಕಾಸ್ ಇಟ್ ಹ್ಯಾಸ್ ಕಮ್ ರಿಯಲಿ ಗುಡ್, ಕರೆಕ್ಟ್ ಅಲ್ವಾ? ಬಟ್ ದೆನ್ ಸೊ ನಿಮ್ಮ ಟ್ರಸ್ಟ್ ಲೆವೆಲ್ ಹೇಗಿತ್ತು ಈ ಮೂವಿ ಶುರು ಮಾಡೋ ಮುಂಚೆ? ಬಿಕಾಸ್ ದ ಎಂಟೈರ್ ಟೆಕ್ನಿಕಲ್ ಟೀಮ್ ಇಸ್ ನ್ಯೂ, ಆಲ್ ದ ಆರ್ಟಿಸ್ಟ್ ಆರ್ ನ್ಯೂ, ಆ್ಯಂಡ್ ಇಂಡಸ್ಟ್ರಿಯಲ್ಲಿಯೂ ಕೂಡ ಸಾಕಷ್ಟು ಕಾಂಪಿಟೇಷನ್ ಇದೆ. ಬಟ್ ದೆನ್ ನೀವು ಫುಲ್ ಆನ್ ಟ್ರಸ್ಟ್ ಕೊಟ್ಬಿಟ್ಟು ಎಂಟೈರ್ ಮೂವಿ ಮೇಲೆ ಟ್ರಸ್ಟ್ ಮಾಡಿ, ಯು ಸ್ಪೆಂಡ್ ಯೋರ್ ಟೈಮ್, ಯು ಸ್ಪೆಂಡ್ ಯೋರ್ ಪ್ರೊಡ್ಯೂಸಿಂಗ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಂದು ಸಿನಿಮಾ ಅಂದಮೇಲೆ ಒಂದು ಗ್ರೂಪ್, ಒಂದು ಮದುವೆ ಮಾಡ್ದಂಗೆ. ಪ್ರತಿಯೊಂದು ಮದುವೆ ಮಾಡಿ ನನ್ನ ಮಗಳಿಗಾಗಲಿ ಮಗನಿಗಾರ ಮದುವೆ ಆಗಿ ಒಂದು ಮಗು ಆಗುತ್ತಲ್ಲ, ಅದೇ ಸಿನಿಮಾ. ಇವತ್ತು ನಮ್ಮ ಜನ ಒಂದು ಮದುವೆ ಥರ ಮಾಡಿದ್ದೀವಿ, ಸೆಲೆಬ್ರೇಟ್ ಮಾಡಿದ್ದೀವಿ. ಅವ್ರ ಫ್ಯೂಚರು ಜನ ನೋಡ್ಬೇಕು. ನಮಗೆ ಫ್ಯೂಚರ್ ಇದೆಲ್ಲ. ಒಂದು 9 ತಿಂಗಳು ಒಂದು ಮಗು, ತಾಯಿ ಒಂದು ಮಗು ಹೆಂಗೆ ಇದು ಮಾಡುತ್ತೋ ಆ ಥರ ಒಂದು ತಾಯಿ ಮಗುಗೆ ಎಷ್ಟು ಪ್ರೀತಿ ಕೊಟ್ಟು 9 ತಿಂಗಳು ಮಗು ಆಚೆ ಬರೋ ಥರ ನಮಗೆ ಸಿನಿಮಾ ಆಚೆ ಬಂದರೆ ಮಗು, ಆ ಥರ ನಮ್ಮ ಫೀಲ್ ಇದೆ. ಇವಾಗ ಎಲ್ಲ ಆಗಿದೆ. ಗಂಡು ಹೆಣ್ಣು ಅಂತ ಜನ ಹೇಳ್ಬೇಕಷ್ಟೇ. ಫೆಬ್ರವರಿ 2 ಹೇಳಬೇಕು. ಏನಾದರೂ ಪರವಾಗಿಲ್ಲ, ಜನ ಏನು ಕೊಟ್ಟರು ನಾವು ಅದನ್ನು ತೊಗೊತೀವಿ. 100% ಜನ ನೋಡ್ತಾರೆ, 100% ರಿಸಲ್ಟ್ ಕೊಡ್ತಾರೆ. ವಿ ವಿಲ್ ವಿನ್. ಕ್ರಶ್ ಅನ್ನೋ ಜನ ಎಲ್ಲರಿಗೂ ಗೊತ್ತಾಗುತ್ತೆ ಏನು ಅಂತ. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ನಾನು ಇಷ್ಟೇ ಕೇಳ್ಕೊಳ್ಳೋದು, ಕಷ್ಟಪಟ್ಟು ಮಾಡಿದ್ದೀನಿ. ಇವತ್ತು ಇದೆಲ್ಲ ಕೊಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ. ಇಷ್ಟಪಟ್ಟು ಜನ ಬಂದು ನೋಡಿದ್ರೆ ಅಷ್ಟೇ ಸಾಕು ನನಗೆ. That is really sweet. Yeah, let's hope for the best. ಕಷ್ಟಪಟ್ಟು ಇಷ್ಟಪಟ್ಟು ಎಂಟೈರ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಂಟೈರ್ ಕ್ರಶ್ ಟೀಮ್ನವರು ಈ ಮೂವಿಯಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಅವ್ರ ಟೈಮನ್ನು. ಸೊ ಇನ್ನು ಜನರ ಮೇಲಿದೆ, ಜನರ ಕೈಯಲ್ಲಿದೆ, ಕರೆಕ್ಟ್ ಅಲ್ವಾ? ಓಕೆ, ಬಟ್ ದೆನ್ ಕಮಿಂಗ್ ಬ್ಯಾಕ್ ಟು ದ ಶೂಟಿಂಗ್ ಟೈಮ್ಸ್, ದೇರ್ ವಾಸ್ ಸಮ್ ಇನ್ಸಿಡೆಂಟ್ ಅಂತೆ. ಬೋಟಲ್ಲಿ ಸಮುದ್ರದ ನಡುವೆ ನೀವು ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ದೇರ್ ವಾಸ್ ಸಮ್ ಇನ್ಸಿಡೆಂಟ್. ಒಂದು ಹಂತ ಇತ್ತು ವೇರ್ ಅಟ್ ಅ ಪಾಯಿಂಟ್ ದ ಪ್ರೊಡ್ಯೂಸರ್ ವೆಂಟ್ ಲೈಕ್, ನೋ, ಲೆಟ್ಸ್ ಜಸ್ಟ್ ವೈಂಡ್ ಅಪ್ ಆ್ಯಂಡ್ ಪ್ಯಾಕ್ ಅಪ್, ಬೇಡ ಇಲ್ಲಿ
ಇಲ್ಲಿಗೆ ಮುಗಿಸ್ಬಿಡಿ ಬೇಡ ಅಂತ ಯಾವುದೋ ಒಂದು ಅಗ್ರೆಸಿವ್ ಆಗಿರುವಂತಹ ಒಂದು ಸಿಚುವೇಶನ್ ಇತ್ತಂತೆ ಅಂತ ಕೇಳ್ಪಟ್ಟೆ ತಮ್ಮ ಟೀಮಿಂದ. ಸರ್ ಓಕೆ, ಸಂತೋಷ್ ಸರ್, ನಮ್ಮ ಬ್ಯೂಟಿಫುಲ್ ಆರ್ಟಿಸ್ಟ್ ಅಂಡ್ ಆಲ್ಸೋ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಟೀಮ್ ಕ್ರಾಶ್, ದಟ್ಸ್ ನನ್ ಅದರ್ ದನ್ ಸಂತೋಷ್ ಕೊಲ್ಯ ಇಸ್ ವಿತ್ ಅಸ್ ಹಿಯರ್ ಟುಡೇ. ಹೇಳಿ ಸರ್, ನಾನಂತೂ ಫುಲ್ ಕುತೂಹಲದಿಂದ ಇದ್ದೀನಿ. ಏನೋ ಇಂಟ್ರೆಸ್ಟಿಂಗ್ ಸೀನ್ ಆಯ್ತಂತೆ ಸಮುದ್ರದ ನಡುವೆ. ಹೌದು, ಬಹಳ ಒಂದು ಕುತೂಹಲದ ಸೀನ್ ಅದು. ಆ್ಯಕ್ಚುಲಿ ನಾವೆಲ್ಲರೂ ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು, ಒಂದು ಬಹಳ ಇಂಪಾರ್ಟೆಂಟ್ ಸೀನ್ ಇದೆ. ಸಮುದ್ರ 4 ಕಡೆಯಿಂದಲೂ ಸಮುದ್ರ ಕವರ್ ಆಗಬೇಕು, ಯಾವುದೇ ಒಂದು ಪ್ರಾಣಿ ಪಕ್ಷಿ ಕಾಣೋದಿರಬಾರ್ದು, ಯಾವುದೇ ಒಂದು ಜೀವಿ ಇರಬಾರ್ದು, ಬರೀ ಸಮುದ್ರನೇ ಇರಬೇಕು. ಆ ಥರ ನಾವು ತುಂಬ ಡೀಪಾಗಿ ಹೋಗಬೇಕು ಅಂತ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆವಾಗ ಸರಿ ನಾವು ಎಲ್ಲ ಇಲ್ಲಿ ನಮ್ಮ ಲೋಕಲ್ ಫಿಶರ್ ಮೆನ್ ಸರ್, ಇವರು ಬೋಟ್ ಮೆನ್ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಆಯಿತು. ಅರೇಂಜ್ಮೆಂಟ್ಸ್ ಆದಾಗ ಆ್ಯಕ್ಚುಲಿ ಎಲ್ಲರೂ ಭಾಳ ಇಂಟ್ರೆಸ್ಟಿಂಗ್ ಆಗಿದ್ರು. ಅಂದರೆ ಈ ಸಮುದ್ರ ನಡು ಹೋಗೋದು ಅಂತ ಎಲ್ಲ ಗೆಟಪ್ಗಳೇ ಚೇಂಜು, ಎಲ್ಲರದ್ದು ಒಂದೊಂದು ವೇಷಭೂಷ ನೋಡಬೇಕಿತ್ತು. ಟೆಕ್ನಿಕಲ್ ಆರ್ಟಿಸ್ಟ್ ಯಾರು ಅಂತಾರೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲರೂ ವಿಚಿತ್ರವಾಗಿ ಡ್ರೆಸ್ ಮಾಡ್ತಾ ಇದ್ರು. ಎಲ್ಲ ಇದು ಚಡ್ಡಿ ಹಾಕಿ, ಹಾಫ್ ಪ್ಯಾಂಟು, ಅದು ಇದು, ತಲೆಗೆ ಟೋಪಿ, ಕೂಲಿಂಗ್ ಗ್ಲಾಸು ಎಲ್ಲ ನಮ್ಮ ಲೋಕಲ್ಸೇ ಸತ್ತೋಗ್ಬಿಟ್ರು ಅವ್ರು ಇದರಲ್ಲಿ. ಹಂಗಾಗ್ಬಿಟ್ಟು 20 ಜನ ವಿತ್ ಇಕ್ವಿಪ್ಮೆಂಟ್ಸ್ ಬೋಟ್ ಹತ್ತಿದ್ರು. ಬೇಡ ಅಂದ್ರು ಇಳಿಯಲ್ಲ ಯಾರು. ಸರ್ ನಾನು ಬರ್ತೀನಿ ಅಂತ ಹಂಗೆ ಎಲ್ಲ 20 ಪಿಕ್ನಿಕ್ ಹೊರಟಂಗೆ ಹೊರಟ್ವಿ. ನಡು ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಒಂದು 4-5 ವಿಕೆಟ್ ಡೌನ್ ಆಯ್ತು, ಢಾರ್ ಅಂತ. ಫಸ್ಟ್ ಹೇಳಿದ್ನಲ್ಲ, ಅಂದ್ರೆ ಇದ್ರಲ್ಲಿ 4 ಜನ ಹೋಗೋದು. ನಮ್ಗೆ ಇವರು ಫಿಶರ್ಮನ್ಸ್ ಹೇಳಿದ್ರು, ಬೋಟ್ ಪರ್ಸನ್ಸ್ ಹೇಳಿದ್ರು, ಕ್ಲಿಯರ್ ಆಗಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ರು. ನೋಡಿ, ಇದರಲ್ಲಿ 4-5 ಜನ ಮಾತ್ರ ಹೋಗಕ್ಕಾಗೋದು, ಅಷ್ಟು ದೂರ. ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ, ಹಿಂಗೆ ಪ್ರಾಬ್ಲಮ್ಸ್ ಆಗುತ್ತೆ, ನಿಮ್ಗೆ ಅಭ್ಯಾಸ ಇದ್ರೆ ಮಾತ್ರ ಹೋಗ್ಬೋದು, ಬಾಕಿಯವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಆಲ್ರೆಡಿ ಪಿಕ್ನಿಕ್ಗೆ ಲೇಸ್ ಗೀಸ್ ಎಲ್ಲ ಚಕ್ಲಿ ಹಿಡ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟಿದ್ರು. ಆಯ್ತಾ, ಯಾರ್ದು ಕೇಳಿಲ್ಲ, ಎಲ್ಲ ಹೋದ್ವಿ. ಸ್ವಲ್ಪ ದೂರ ಹೋಗ್ಬೇಕಾದ್ರೆ 4-5 ವಿಕೆಟ್ ಅಲ್ಲೇ ಡೌನ್ ಆಯಿತು. ಡೌನ್ ಆಗಿ ಅಲ್ಲೇ ಎಲ್ಲ ಕೂತ್ಬಿಟ್ಟಿದ್ರು. ವಾಮಿಟು ಎಲ್ಲ ಹೊರಗೆ ಹೋಗೋದೆಲ್ಲ ಸ್ಟಾರ್ಟ್ ಆಗಿತ್ತು, ಎಲ್ಲ ಔಟ್ ಗೋಯಿಂಗ್ಗಳು. ಆಮೇಲೆ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಇನ್ನೂ 1-2 ವಿಕೆಟು. ಕೊನೆಗೆ ಎಲ್ಲ ಹುಡುಕಾಡ್ತಿದ್ದೀವಿ, ನಮ್ಮ ಪ್ರೊಡ್ಯೂಸರೇ ಕೊಲಾಪ್ಸ್ ಆಗಿಬಿಟ್ಟಿದ್ದಾರೆ ಅಲ್ಲಿ. ಓಕೆ, ಎಲ್ಲ ಒಬ್ಬೊಬ್ಬರಾಗಿ ವಾಂತಿ ಮಾಡ್ಕೊತಿದ್ದಾರೆ, ಎಲ್ಲ ಸುಸ್ತಾಗ್ತಿದೆ. ನನಗೇನಂದ್ರೆ ಸೀನ್ ಕವರ್ ಆಗ್ಬೇಕು, ಅವತ್ತು ಸೀನ್ ಮುಗಿಸ್ಬೇಕಲ್ಲಿ ಹೋಗ್ಬೇಕಾದ್ರೆ 2 ಕಿಲೋಮೀಟರ್ ಒಳಗೊಂಡು ಹೋಗ್ಬಿಟ್ಟಿದೀವಿ. ಸೀನ್ ಮುಗಿಸೇ ಬರಬೇಕು. ಇವರೆಲ್ಲ ನಾನು ಹಿಂದೆ ಬರೋಂಗಿಲ್ಲ. ಹಿಂದೆ ಬಂದ್ರೆ 1 ಅವರ್ ಜರ್ನಿನ 1 ಅವರ್ ಹೋಗಿದ್ದೀವಿ, ಬಂದು ಮತ್ತೆ 2 ಅವರ್ ಆಗತ್ತೆ. ಬೋಟ್ನ ಅರ್ಧ ದಿನ ತಗೊಂಡಿದ್ದೀವಿ. ಸರಿ, ಸರ್ ಬಂದು ಹೇಳಿದ್ರು, ಪ್ರೊಡ್ಯೂಸರ್ ಯಾಕೋ ಮಾತಾಡ್ತಿಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ ಅಂತ. ಸರಿ, ಏನು ಹೇಳ್ಬಿಡಿ, ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಬರೀ ಕಣ್ಣಲ್ಲಿ ಸನ್ನೆ ಮಾಡ್ತಾ ಇದ್ದಾರೆ, ಸಣ್ಣಲ್ಲಿ ನಿಲ್ಸು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಹೇಳೋದು, ಸರ್ ಆಯ್ತು ಸರ್ ಕ್ಯಾಪ್ಚರ್ ಆಗ್ತಾ ಇದೆ ಸರ್, ಇನ್ನು ಮಾಡೋಕ್ಕಾಗಲ್ಲ ಸರ್, ಏನೋ ಮ್ಯಾನೇಜ್ ಮಾಡಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಲಾಸ್ಟ್ಗೆ ಕೊನೆಯಲ್ಲಿ ಪ್ರೊಡ್ಯೂಸರ್ಗೆ ಸ್ವಲ್ಪ ಶಕ್ತಿ ಎನರ್ಜಿ ಉಳಿಬಿಟ್ಟಿತ್ತು. ಆ ಎನರ್ಜಿಯಲ್ಲಿ ಜೋರಾಗಿ ಬಬ್ಬಾಕ್ಬಿಟ್ರು. ನಿಲ್ಲಿಸ್ರು, ನನ್ನ ಇಲ್ಲೇ ಸಾಯಿಸ್ತೀರೇನ್ರು, ಪ್ಯಾಕಪ್ ಮಾಡ್ರು, ಸ್ಟಾಪ್ ಮಾಡ್ರು ಅಂತ ಬೊಬ್ಬೆ ಹಾಕ್ಬಿಟ್ರು. ಅಲ್ಲಿ ಇವರು ಅದನ್ನು ಶೂಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಬಂದು ಮಿಡ್ಲಲ್ಲಿ ನಿಂತು, ಈ ಬೋಟ್ ಡ್ರೈವರ್ ಅಂತ ಇರ್ತಾರೆ ಅವ್ರಿಗೆ, ಸರ್ ಯು ಟರ್ನ್ ಅಂದೆ. ಆ ಸಮುದ್ರ ನಡುವಲ್ಲಿ ಬೋಟ್ ಒಂದು ಫುಲ್ ಯು ಟರ್ನ್ ಹೊಡೆದು ಬಿಡ್ತು. ಮತ್ತೆ ದಡಕ್ಕೆ ಬಂದ ಮೇಲೆ ಎಲ್ಲ ಪಾರ್ಸೆಲ್ ಆಗಿಬಿಟ್ಟಿದ್ರು. ಎಲ್ಲರನ್ನ ಕಳಿಸ್ಬಿಟ್ವಿ. ಎಲ್ಲ ತಗೊಂಡೋಗಿದ್ವಿ, ಒಂದು 50-60 ಪರೋಟ ತಗೊಂಡೋಗಿದ್ವಿ, ಸಂಜೆವರೆಗೆ ಇರಬೇಕು ಅಂತ. ಅದೆಲ್ಲ ಹಾಗೆ ರಿಟರ್ನ್ ತಂದ್ವಿ. ಆಮೇಲೆ 4 ಮಂದಿ ಆರ್ಟಿಸ್ಟು ಮತ್ತು ಡೈರೆಕ್ಟ್ರು, ನಾನು ಎಲ್ಲರನ್ನ ಇಳಿಸಿ, ಮೊದಲು ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಹಂಗೇನೆ ಬರೇ 4 ಮಂದಿ ಲಿಮಿಟೆಡ್ ಇಕ್ವಿಪ್ಮೆಂಟ್ಸನ್ನು ಇಟ್ಕೊಂಡು ಹೋಗಿ ಭಾಳ ಚೆನ್ನಾಗಿ ಶೂಟ್ ಮಾಡ್ಕೊಂಡು ಬಂದೀವಿ. ಅಂತೂ ಡೈರೆಕ್ಟ್ರು ಏನು ಬೇಕೋ ಅದನ್ನು ಸಾಧಿಸಿಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಅವ್ರಿಗೇನು ಶಾರ್ಟ್ ಬೇಕೋ ಅದನ್ನು ತೆಗೆಯದೆ ಬಿಡ್ತಾನೆ ಇರಲಿಲ್ಲ. ಹಾಗಾಗಿ ಆ ರಿಚ್ನೆಸ್ ನೀವು ಎಲ್ಲ ಫ್ರೇಮಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ಏನಾಯ್ತಂದ್ರೆ, ಅಲ್ಲಿ ಇಲ್ಲಿಂದ ನಾವು ಒಂಥರ ಎಂಜಾಯ್ ಹೋಗಿ ಕರೆಕ್ಟು, ಒಂದು ಸುಮಾರು ಜನ ಹೋಗಿದ್ದು ಕರೆಕ್ಟು. ಏನೋ ಹೋದ್ರಿ ಒಳಗಡೆ, ಅಲ್ಲಿ ಏನೋ ಇರ್ಬೋದು ಅಂತ ನಾವು ನೋಡೋಣ ಅಂತ ಹೋದ್ರೆ, ಒಂದು 3 ಕಿಲೋಮೀಟರ್ಸ್ ದಾಟಿ ಹೋಗ್ತಾ ಇದ್ದರೆ ಆಕ್ಸಿಜನ್ ಇಲ್ಲೇ ಇಲ್ಲ. ಅಲ್ಲಿ ಆಕ್ಸಿಜನ್ ಇಲ್ಲ, ನೀರು ಇಲ್ಲ. ನಾನು ಸುಸ್ತಾಗಿ ಬಿದ್ದಿದ್ದೀನಿ. ನೀರು ಕೇಳಿದ್ರೆ ಅವ್ನು ಯಾರೋ ಬಕೆಟ್ ಬಿಡ್ತಾನೆ ಕೆಳಗಡೆ, ಬಕೆಟಿಂದ ನೀರು ತೆಗ್ದು ಕೊಟ್ಟ ನೀರು. ನನಗೆ ಆಗ್ತಾ ಇಲ್ಲ, ನೀರು ಬಾಟ್ಲುಗಳು ತೊಗೊಂಡೋಗಿಲ್ಲ ಇವರು, ನನಗೆ ಅಲ್ಲಿ ಆಗ್ತಾ ಇಲ್ಲ. ಆಮೇಲೆ ಫುಲ್ಲು ವಾಮಿಟ್ ಸೆನ್ಸೇಷನ್, ತಲೆ ಸುತ್ತ ಬಂದ್ಬಿಡ್ತು. ಆಮೇಲೆ ಫೈನಲಿ ಇವ್ರು ಶೂಟ್ ಅಂತ ಅವ್ರೆ. ಒಂದೇ ಮಾತು ಹೇಳಿದೆ, ರೀ ನಾನು ಬದುಕಿದ್ರೆ ಸಿನಿಮಾ
ನೀವು ಈ ಥರ ಶೂಟ್ ನಾನು ಬದುಕಿದ ತಾನೇ ಸಿನಿಮಾ ನನಗೇನಾದ್ರೆ ಯಾರು ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಇದು ಮಾಡಿದೆ. ಅಷ್ಟೊತ್ತಿಗೆ ಟಕ್ ಅಂತ ಇವರೆಲ್ಲ ಓಕೆ ಗಾಡಿ ಇವರು ಡೈಲಾಗಲ್ಲಿ ಒಬ್ಬರು ಯೂ ಟರ್ನ್ ಅಂದರು. ಗಾಡಿ ಹಿಂದೆ ತಿರುಗ್ತದು, ಸೀದಾ ಬಂದ್ರಿ, ಒಂದು ಜೀವ ಬಂದಂಗೆ ಆಯಿತು. ತುಂಬ ಈ ಥರ ತುಂಬ ಆಗಿದೆ. ಬಂದು ಆಮೇಲೆ ಎಲ್ಲ ಹೇಳಿದ್ರು, ಸುಮಾರು ಜನ ಹೇಳಿದ್ರು. ಆಮೇಲೆ ಸ್ಟ್ಯಾಮಿನಾ ಅಂದರೆ ನಮ್ಮ ಅಭಿನಯ ಮೇಡಮ್ಗೆ ರಿಯಲಿ ಸ್ಟ್ಯಾಮಿನಾ ಎಮ್ಮಂಗೆ ತುಂಬ ಆಯಿತು. ಅಯ್ಯೋ ಅಷ್ಟೇ, ಇವರೆಲ್ಲ ಸ್ಟ್ಯಾಮಿನಾ ಇದೆ ಎಲ್ಲರಿಗೂ ಇತ್ತು. ಆ ವಯಸ್ಸಲ್ಲೂ ತುಂಬಾ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋನು ಇದ್ರು ಆ ಸಿಚುವೇಶನ್ ಅಲ್ಲಿ. ಅವ್ರದ್ದು ಅದೊಂದು ಬಹಳ ಇಂಪಾರ್ಟೆಂಟ್ ಸೀಕ್ವೆನ್ಸ್ ಅದು ಈ ಸಿನಿಮಾದು. ಆಕ್ಚುಲಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಸೀಕ್ವೆನ್ಸ್ ಅದು. ಅಲ್ಲಿಂದಲೇ ಅವರು ಸೋರ್ಸ್ ತಗೊಂಡು ಹೋಗುತ್ತೆ ಅದು. ಆಕ್ಚುಲಿ ಅಂತ ಒಂದು ಡೆಪ್ತ್ ಇಷ್ಟಪಡ್ತೀನಿ. ನನಗೆ ಸಂತೋಷ್ಗೆ ತುಂಬ ನಾನು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಯಾಕೆ ಅಂದರೆ ನನಗೆ ಒಂದು ಲೊಕೇಶನ್ ಆಗಲಿ, ಒಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಲಿ, ನನಗೆ ಇನ್ನೂ ಒಂದು 20-30 ಲ್ಯಾಕ್ಸ್ ಎಕ್ಸ್ಟ್ರಾ ಆಗ್ತಾಯಿತ್ತು. ಆ ಒಂದು ಉಳಿಸಿದಾರೆ ಅವ್ರು ನನಗೆ. ಇಲ್ಲ ನಾನು ಹೇಳ್ಬೇಕಿರೋದು ಹೇಳ್ತೀನಿ. ನಾನು ಲೊಕೇಶನಲ್ಲಾಗಲಿ ಪ್ರತಿಯೊಂದು ಅವ್ರು ನಿಂತ್ಕೊಂಡು ನನಗೆ ಮಾಡಿದ್ದಾರೆ. ಅವರು ನಮ್ಮ ಟೀಮಿಂದ, ನಮ್ಮ ಕ್ರಶ್ ಟೀಮಿಂದ, ನಮ್ಮ ಡೈರೆಕ್ಟ್ರು, ನಾವು ಎಲ್ಲ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀವಿ ನಾವು. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ನನಗೂ ಈ ಸಿನಿಮಾ ಒಂದು ತುಂಬ ದೊಡ್ಡ ಮೈಲ್ ಸ್ಟೋನ್ ನನ್ನ ಲೈಫಲ್ಲಿ. ಒಂದು 4-5 ಸಿನಿಮಾ ಮಾಡಿರೋದು ಅಷ್ಟೇ ನಾನು, ಒಂದು ಸಣ್ಣ ಕೆರಿಯರು. ಬಟ್ ಈ ಕ್ರಶ್ ಸಿನಿಮಾ ಅಂತೂ ನಾವು ಸರ್ ಹೇಳಿದರು ಹೆಂಗೆ ಒಂದು ಮದುವೆ ಅಂತ. ನಿಜವಾಗ್ಲೂ ನಮ್ಮ ಮನೆಯಲ್ಲೂ ಒಂದು ಮದುವೆ ಆದಂಗೆ ಆಗಿದೆ ನನಗೆ. ನಿಜವಾಗ್ಲೂ ಭಾಳ ಒಳ್ಳೆ ಇದು ಕೊಟ್ಟಿದ್ದಾರೆ. ಮತ್ತೊಂದು ಇವ್ರ ಬಗ್ಗೆ ಹೇಳಬೇಕು ಒಂದು ಏನಂದರೆ, ನಾವೀಗ ಇಂಡಸ್ಟ್ರಿಯಲ್ಲಿ ದುಡ್ಡು ಸುರಿಸೋ ತುಂಬ ನಿರ್ಮಾಪಕಗಳನ್ನು ನೋಡ್ತೇವೆ. ಬಟ್ ಇವರು ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಬೆವರು ಸುರಿಸಿದ್ದಾರೆ ಈ ಸಿನಿಮಾಗೋಸ್ಕರ. ಯಾಕಂದ್ರೆ ಈಗ ನೀವು ಹೇಳಿದ್ರಿ 3 ರೋಲ್ ಪ್ಲೇ ಮಾಡಿದ್ದಾರೆ ಅಂತ, ಆರ್ಟಿಸ್ಟು ಮತ್ತೆ ಯಾವುದು ಪ್ರೊಡ್ಯೂಸರು ಮತ್ತೆ ಸ್ಕ್ರಿಪ್ಟ್ ರೈಟರು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ, ಲಿಟ್ರಲಿ ಸೆಟ್ ಬಾಯ್ ತರ ಕೆಲಸ ಮಾಡಿದ್ದಾರೆ ಸೆಟ್ ಅಲ್ಲಿ. ಯಾರಿಗೂ ಈಗ ಯಾರಾದ್ರೂ ಒಬ್ಬ ಸಣ್ಣ ಯಾರೋ ಆರ್ಟಿಸ್ಟ್ ಸೆಟ್ ಬಾಯ್ ಸರ್ ಬಾಯರ್ಗೆ ನೀರು ಅಂದ್ರೆ ಪಕ್ಕ ಒಂದು ವೇಟರ್ ತರ ತಂದು ಕೊಡ್ತಾ ಇದ್ರು. ಲಿಟ್ರಲಿ ಇಂಥ ಪ್ರೊಡ್ಯೂಸರನ್ನು ನಾವು ಕೆಲಸ ಮಾಡಿದ್ದೀವಿ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಅವರ ಯಾರನ್ನು ಇಂಪ್ರೆಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಕೃಷ್ಣಂಥ ಪ್ರೊಡ್ಯೂಸರನ್ನು, ಹಣ ಸುರಿಸೋ ನಿರ್ಮಾಪಕರನ್ನು ನೋಡಿರ್ತೀವಿ, ಬೆವರು ಸುರಿಸೋ ನಿರ್ಮಾಪಕರು ಇವರೇ ನಾನು ನೋಡಿರೋದು. ಹಾಗಾಗಿ ಇವರೆಲ್ಲರಿಗೂ ನಾವೆಲ್ಲರೂ ಒಂದು ಎಫ್ಲರ್ಸ್ ಕೊಡ್ತೀವಿ. ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಈ ಸಿನಿಮಾನ ನಾವೆಲ್ಲರೂ ಮಾಡಿದ್ದೀವಿ. ಈ ಜರ್ನಿಯಲ್ಲಿ ತುಂಬ ಕಲರ್ಫುಲ್ ಆಗಿ, ತುಂಬ ಎಂಜಾಯ್ಫುಲ್ ಆಗಿ ಮಾಡಿದ್ದೀವಿ. ಸೊ ನನಗೂ ಒಂದು ಒಳ್ಳೆ ಅವಕಾಶನ ಒದಗಿಸ್ಕೊಟ್ಟಿದ್ದಾರೆ. ಇಡೀ ಟೀಮ್ಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಪ್ರೊಡ್ಯೂಸರ್ಸರ್ಗೆ, ನಮ್ಮ ಆರ್ಟಿಸ್ಟ್ ಕ್ಯಾಂಪ್ಗೆ, ಹಾಗೆ ನಮ್ಮ ಡೈರೆಕ್ಟರ್ಗೆ. ಹಾಗೆ ಎಲ್ಲರೂ ಸಿನಿಮಾ ನೋಡಬೇಕು. ಎಲ್ಲರೂ ಈ ಕ್ರಶ್ ಸಿನಿಮಾನ ಪ್ರೋತ್ಸಾಹಿಸಿ. ಎಸ್ಪೆಷಲಿ ಮಂಗಳೂರು ಕುಡ್ಲದ ಜನಕಲೆಡೆ ಮಸ್ತ್ ರಿಕ್ವೆಸ್ಟ್ ಬಂತಂದುಲ್ಲೆ ನಮ್ಮ ಕುಡ್ಲದ ಬಿತ್ತು ಮಸ್ತ್ ಮೋಕೆದಿದ್ದು ಈ ಒಂದು ಸಿನಿಮಾನ ನಮ್ಮ ಬೆಂಗಳೂರದ ಟೀಮ್ ಬಂದೇರಿ ಅಕ್ಲೆಗೆ ಅಂಚನೆ ನಮ್ಮಂಚಿಂದ ಒಂದು ಎಲ್ಲೆಲ್ಲೇ ಕಲಾವಿದರು ನಮ್ಮ ತುಳು ಜನಕಲ್ನ ಮೋಕೆಗೋಸ್ಕರ ಎಂಗಳು ಕಾತೊಂದುಲ್ಲ ದಯಮಂತದ ಎಂಗ್ಲಿಗೆ ಸಪೋರ್ಟ್ ಮನ್ಪಲೆ ಮಾತ್ರಲ್ಲ. 2 ತಾರೀಕು ದಾನಿ ಥಿಯೇಟ್ರಿಗೆ ಬರ್ತದೆ, ನಿಖಲ್ನ ಕೈತಲ್ಲದ ಥಿಯೇಟ್ರಿಗೆ ಬರ್ತದೆ ಸಿನಿಮಾ ತೂಲೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಂಗಳೂರಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಸ್ಪೆಷಲಿ ಮಂಗಳೂರು ಜನಕ್ಕೆ ತುಂಬ ಇಷ್ಟಪಟ್ಟಿದ್ದೀನಿ. ಮಂಗಳೂರು ಜನ ನಮಗೆ ಸಾಥ್ ಕೊಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಆಗಲಿ ಎಲ್ಲ ಕಡೆ ಮಂಗಳೂರು ಜನ ನನಗೆ ತುಂಬ ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ನನಗೆ ಸಪೋರ್ಟಿಗಾಗಿ ಮಂಗಳೂರು ಟು ಬ್ಯಾಂಗ್ಳೂರು ಏನಿದೆ ಅದು ಶಾಶ್ವತವಾಗಿರುತ್ತೆ ರಿಲೇಷನ್ಶಿಪ್ಪು, ಯಾರಿಂದನೂ ತಪ್ಸೋಕ್ಕಾಗಲ್ಲ. ಅದೇ ಥರ ಜನರಿಗೆ ನನ್ನ ಸಿನಿಮಾ ನೋಡಬೇಕು, ನನ್ನ ಸಿನಿಮಾ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಂಟೈರ್ ಟೀಮಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಬೇಕು ಫಾರ್ ಯು ಆಲ್. ದಟ್ಸ್ ನಾಟ್ ಬ್ಯಾಡ್ ಯು ನೋ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಎಂಟೈರ್ ಕ್ರಶ್ ಟೀಮ್ ಇಷ್ಟಪಟ್ಟು ಈ ಮೂವಿಯನ್ನು ಮಾಡಿದ್ದಾರೆ. ಕಷ್ಟಪಟ್ಟು ಒಂದು ಸ್ಟ್ರಾಂಗ್ ಪಿಲ್ಲರನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪ್ರೀತಿ ಕೊಟ್ಟು ನೀವು ಬಂದು ಈ ಮೂವಿಯನ್ನು ನೋಡಬೇಕು. ಆ್ಯಂಡ್ ಎಂಟೈರ್ ಪ್ರಾಸೆಸ್ ಕೇಳ್ತಾ ಇದ್ರೆ ಮೂವಿ ಔಟ್ಕಮ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೀವಿ. ನಾನಂತೂ ಫುಲ್ಲಿ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಡು ನಾಟ್ ಮಿಸ್ ದಿಸ್ ಮೂವಿ. ದಟ್ಸ್ ಗಾನ ರಿಲೀಸ್ ಆನ್ February 2. ಇದೇ ಬರುವಂತಹ February 2ಕ್ಕೆ ಅದ್ದೂರಿಯಾಗಿ ಸಿನಿಮಾ ಥಿಯೇಟರ್ಸ್ಗಳಲ್ಲಿ ಬರ್ತಾ ಇದೆ. ಫ್ಯಾಮಿಲಿ ಸಮೇತ ಹೋಗಿ ಎಲ್ಲರೂ ವಾಚ್ ಮಾಡಬೇಕು. ತಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಎಸ್ಪೆಷಲಿ ನಮ್ಮ ಮಂಗಳೂರಿನ ಜನತೆಯ ಸಪೋರ್ಟ್ ಬೇಕೇ ಬೇಕು. ಬಿಕಾಸ್ ಹಾಫ್ ಆಫ್ ದ ಮೂವಿ ಇಸ್ ಡನ್ ಹಿಯರ್. ಸೊ ಎಂಡ್ ಆಗೋದು ಇಲ್ಲೇ. ಸೊ ಶುರುವಾಗಿದ್ದು ಮಂಗಳೂರಿಂದ, ಎಂಡ್ ಆಗ್ತಾ ಇರೋದು ಕೂಡ ಮಂಗಳೂರಿಂದ. ಸೊ ಮಂಗಳೂರಿನವರ ಸಪೋರ್ಟ್ ನಮಗೆ ಹೈ ಬೇಕು, ಕರೆಕ್ಟ್ ಅಲ್ವಾ? ಆ್ಯಂಡ್ ಎಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೌ ಇಟ್ಸ್ ಟೈಮ್ ಟು wrap up the show. All the very best to the entire team. Let the movie have a great and a great success ಅಂತ ಹೇಳ್ತಾ all the very best. And yeah, this is me Shreya Das signing off. Thank you so much.